ವಿದ್ಯಾರ್ಥಿಗಳ ನವೋದಯ ಪ್ರವೇಶ ಪರೀಕ್ಷೆ 2009 ಲಕ್ಷ ಕೊಟ್ಟು ಮಾಡ್ರಿ. ಚೆನ್ನಾಗಿ ತಿಳ್ಕೊರಿ, ಗಣಿತಗಳನ್ನು ತಿಳ್ಕೊಂಡು ಮಾಡ್ರಿ. ಈಗ ನಾ ತಿಳಿಸ್ಕೊಂಡು ನೀವು ಮಾಡೋದಾಯಿತು ಅಂತಂದ್ರೆ ನೋಡ್ರಿ ಕಡೆ ಬೋರ್ಡ್ ಕಡೆ 8 0 3 6 ಅಂಕೆಗಳಿಂದ ರೂಪಿತವಾದ 5ರಿಂದ ಭಾಗಿಸಲ್ಪಡುವ ಅತಿ ಚಿಕ್ಕ 4 ಅಂಕೆಯ ಸಂಖ್ಯೆ. ಇದರಿಂದ 4 ಅಂಕೆಯ ಚಿಕ್ಕ ಸಂಖ್ಯೆಯನ್ನು ಮೊದಲು ನೀವು ಬರ್ಕೋರಿ. 4 ಅಂಕೆಯ ಚಿಕ್ಕ ಸಂಖ್ಯೆ ಬರೋಬ್ಬರಿ ಮೊದಲು ಯಾವುದು ಅತಿ ಚಿಕ್ಕ ಸಂಖ್ಯೆ? 3, ಆಮೇಲೆ 0, ಆಮೇಲೆ 6, ಆಮೇಲೆ 8. ಇದೇನು 4 ಅಂಕೆಯ ಚಿಕ್ಕ ಸಂಖ್ಯೆ ಆಗ್ತಿದ್ದು. 4 ಅಂಕೆ ಚಿಕ್ಕ ಸಂಖ್ಯೆ ಇದರಿಂದ ರಚನೆ ಆದದ್ದು 8 0 3 6ರಿಂದ 4 ಅಂಕೆಗಳ ಈ ಅಂಕೆಗಳಿಂದ 4 ಅಂಕೆ ಚಿಕ್ಕ ಸಂಖ್ಯೆ ಆಯ್ತು. ಆದರೆ ಪ್ರಶ್ನೆ ಏನದ ಹೋದ್ರಿ, 5ರಿಂದ ಭಾಗಿಸಲ್ಪಡುವ, ಇದು 5ರಿಂದ ಭಾಗ ಹೋಗುದಿಲ್ಲ ಅಂದ್ರೆ ಅವಾಗ ಏನು ಮಾಡಬೇಕು? 5ರಿಂದ ಭಾಗಿಸಲ್ಪಡುವ 4 ಅಂಕೆಯ ಚಿಕ್ಕ ಸಂಖ್ಯೆ ಬರೋಬ್ಬರಿ ನೋಡ್ರಿ. ಏನು ಮಾಡ್ಬೇಕಪ್ಪ ಅಂದ್ರೆ 3 ಇಡ್ರಿ, ಈ 0 ದಂಡಿಗೆ ಇಡ್ರಿ, 6 ಈ ಕಡೆ ತೊಗೊಂಡು ಬರ್ರಿ, 8 ಮುಂದೆ ಇಡ್ರಿ, ಈ 0 ಜಾಗದಾಗ 8 ಅನ್ನೋದು ಲಾಸ್ಟಿಗೆ 0 ಇಟ್ಬಿಡ್ರಿ. ಉತ್ತರ 36 80 ನೋಡ್ರಿ, ಉತ್ತರ ಸಂಖ್ಯೆ ಡಿ. ಸರಳಾಗಿ ತಿಳ್ಕೊಬೇಕು ನೋಡಿ. ಈಗ ನಾವು ಈ 0 ಏನು ಮಾಡಬೇಕು? ಲಾಸ್ಟಕ್ಕೆ ಹಾಕಬೇಕು. ಈ 0 ಲಾಸ್ಟಕ್ಕೆ ಇಟ್ಟಾಗ 6 ಈ ಕಡೆ ಸರಿಸ್ಬೇಕು, 8 ಈ ಕಡೆ ಸರಿಸ್ಬೇಕು. 0 ಈ ಕಡೆ ಹೋತು ಅಂದ್ರೆ ಹಿಂಗಾಗ್ತದೆ ಅಂಕೆ. 36 80 ಉತ್ತರ ಸಂಖ್ಯೆ ಡಿ. ಹಿಂಗೆ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಇವೆಲ್ಲ ಮೆಂಟಲ್ ಎಬಿಲಿಟಿ ಒಳಗೆ ಬರ್ತದೆ. ಇವು ಈ 8 0 3 6ರಿಂದ ನಿರ್ಮಿಸಬೇಕಾದ 4 ಅಂಕೆ ಚಿಕ್ಕ ಸಂಖ್ಯೆ 30 68 ಆಯ್ತು. ಆದರೆ 5ರಿಂದ ಭಾಗಿಸ್ಬೇಕಾದ್ರೆ 0 ದಾಂಡಿಗೆ ಹೋಗ್ಬೇಕಾಗ್ತದೆ. 5ರಿಂದ ಭಾಗಿಸಲ್ಪಡುವ 4 ಅಂಕೆಯ ಚಿಕ್ಕ ಸಂಖ್ಯೆ ಬರೋಬ್ಬರಿ 36 8 0 ತೆಗೆದು ದಾಂಡಿಗೆ ಇಟ್ಬಿಟ್ರೆ 5ರಿಂದ ಭಾಗಿಸಲ್ಪಡುವ ಸಂಖ್ಯೆ ಆಯಿತು. ಉತ್ತರ ಸಂಖ್ಯೆ ಡಿ. ಹಿಂಗೆ ಸರಳಾಗಿ ತಿಳ್ಕೊಬೇಕು ಗಣಿತಗಳನ್ನು.